CLP ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ನಡೀತು. ನಿನ್ನೆ ಹೇಳಿದ್ದೆ ಒಳಗೇನೇನಾಗಿದೆ ಅನ್ನೋ ಮಾಹಿತಿಗಳು ನಿಧಾನಕ್ಕೆ ಬರ್ತವಿರಿ ಅಂತ ಬಂದಿದ್ದಾವೆ. ಈಗ ಇಂಟ್ರಡಕ್ಷನ್ನಲ್ಲಿ ಹೇಳಿದ ಹಾಗೆ ನಾಯಕತ್ವ ಬದಲಾವಣೆಯ ವಿಷಯ ಚಕಾರ ಕೂಡ ಚರ್ಚೆ ಆಗಿಲ್ಲ. ಅಲ್ಲಿ ಚರ್ಚೆ ಆಗಿರುವ ಪೈಕಿ ಅತಿ ಹೆಚ್ಚು ಚರ್ಚೆ ಅಂತಾಗಿರೋದು ಗ್ಯಾರಂಟಿ ಯೋಜನೆಗಳ ಬಗ್ಗೆ. ಶಾಸಕರುಗಳ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಬರೀ ಗ್ಯಾರಂಟಿ ಕೊಟ್ಕೊಂಡು ಕೂತ್ಕೊಂಡ್ರೆ ಚುನಾವಣೆ ಗೆಲ್ಲೋದಕ್ಕಾಗೋದಿಲ್ಲ. ರಾಜಣ್ಣವ್ರು ಹೊರಗಡೆ ಬಂದು ಹೇಳಿದ್ರು, ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಚುನಾವಣೆಯನ್ನು ಗೆಲ್ಲಬಹುದು ಅನ್ನೋದಾದರೆ ಜಗನ್ ಚುನಾವಣೆಗಳನ್ನು ಗೆದ್ದು ಬಿಡ್ತಿದ್ರಲ್ವ ಅಂತ ಶಾಸಕರುಗಳು ಸ್ವಲ್ಪ ಖಾರವಾಗೇ ಮಾತಾಡಿದ್ದಾರೆ. ಸದಾಶಿವನಗರದಲ್ಲಿ ಮನೆ ಮಾಡ್ಕೊಂಡಿರೋರಿಗೆ ಉಚಿತ ವಿದ್ಯುತ್ ಕೊಡ್ತಾ ಇದ್ದೀರಿ ನೀವು. ಲಕ್ಷ ಲಕ್ಷ ರೂಪಾಯಿ ಸಂಬಳ ಪಡೆಯುವಂಥ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾರೆ. ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಿ ಅಂತ ಸುಧಾಮ್ ದಾಸ್ MLC ಹೇಳಿದ್ರು. ಜನ ಅಭಿವೃದ್ಧಿ ಕೇಳ್ತಾ ಇದ್ದಾರೆ. ರಸ್ತೆ ಮಾಡಿ, ದೇವಸ್ಥಾನ ಮಾಡಿ, ಸಮುದಾಯ ಭವನಗಳನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನು ಮಾಡದ ಹೊರತು ಚುನಾವಣೆಗೆ ಹೋಗೋದು ಕಷ್ಟ ಆಗುತ್ತೆ. ನಾಲ್ವರು ಶಾಸಕರು ಮಾತಾಡಿದ್ದಾರೆ. ಇನ್ನು ಮಾತನಾಡಿದ ವಿವರಗಳು ವರ್ಬಾಟಿಮ್ ಇದಾವೆ ನಮ್ಮ ಹತ್ರ. ಬ್ರೇಕ್ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟರು ಅಂತ ಕೇಳಿ ಮುಖ್ಯಮಂತ್ರಿಗಳನ್ನು ಕೇಳಿದ್ವಿ. ಅವರು ಆ ವಿಷಯ ಚರ್ಚೆನೇ ಆಗಿಲ್ಲ ಅಂದರು. ಮತ್ತೇನು ಚರ್ಚೆ ಆಯಿತು ಅಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಿದ್ದನ್ನೆಲ್ಲ ನಿಮಗೆ ಹೇಳೋದಕ್ಕಾಗತ್ತಾ ಅಂದರು. ಕೆಲವು ಶಾಸಕರುಗಳು ಹೌದು ಅಭಿವೃದ್ಧಿ ಮಾಡೋಣ ಅಂತ ಹೇಳಿದ್ದೀವಿ ಅಂದರು. KN ರಾಜಣ್ಣ ಅವರು ಅದನ್ನೇ ಹೇಳಿದ್ನಲ್ಲ, ಗ್ಯಾರಂಟಿ ಕೊಟ್ಟು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ನೇರವಾಗಿ ಹೇಳಿದ್ರು. ಕೇಳಿಸ್ಕೊಳ್ಳಿ ಅವನು. ಗ್ಯಾರಂಟಿಗಳ ಪರಿಷ್ಕರಣೆಗೆ ಏನಾದರೂ ಶಾಸಕರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. ಆ ಸಬ್ಜೆಕ್ಟು ಏನೂ ಇಲ್ಲ. ಯಾವುದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಹಣ ಬೇಕಂತ ಶಾಸಕರು ಕೇಳಿದ್ದಾರೆ. ಅದಕ್ಕೆ ಹಣ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಿಂದ ಯಾವ ಥರ ತೊಂದರೆ ಇಲ್ಲ. ಅಭಿವೃದ್ಧಿಗೂ ಕೂಡ ಹಣ ಒದಗಿಸ್ತೀನಿ, ನೀವು ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲ, ಅದರ ಬಗ್ಗೆ ಕಷ್ಟ ಇಲ್ಲ. ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದಪ್ಪ. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನ ಬಹಳಷ್ಟು ಜನ ಶಾಸಕರು ಹೇಳಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ರೆ, ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದಾನೆ, ಯಾರು ಕೊಟ್ಟಿರ್ಲಿಲ್ಲ ಅಷ್ಟೊಂದು. ಮತ್ತೆ ಅವ್ರು ಬರೀ 18 ಸೀಟ್ ಬರ್ತಾರೆ. ಗೆಲ್ಲತಕ್ಕಂಥದ್ರಲ್ಲಿ ಫೀಬೀಸ್ ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫೀಬೀಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು. ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಫೀಬೀಸ್ ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸಬೇಕು ಅಂತಕ್ಕಂಥ ಒತ್ತಾಯ. ಗ್ಯಾರಂಟಿ ಬಗ್ಗೆ ಮಾತಾಡಿದ್ವಿ. ಗ್ಯಾರಂಟಿದು ಸಾಮಾನ್ಯ ಜನ ಬಡವ್ರಿಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಸರ್ಕಾರ ಕೊಟ್ಟಂಥದ್ದು ಕಾರ್ಯಕ್ರಮಗಳು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿರೋಧ ಪಕ್ಷದವರು ಟೀಕೆ ಮಾಡ್ತವ್ರು ಕೊಡ್ತಾ ಇದ್ದಾರೆ. ಬೇಕದು. ಅದರ ಜೊತೆಗೆ ಡೆವಲಪ್ಮೆಂಟ್ಸ್ಗೆ ಹೆಚ್ಚಿಗೆ ಒತ್ತು ಕೊಡಿ 2.5 ವರ್ಷ ಅನ್ನೋದನ್ನ ನಾನು ಪ್ರಸ್ತಾಪ ಮಾಡಿದ್ದೆ. ಇನ್ನೂ ಬೇಕಾಗ್ತದೆ. ಯಾಕಂದರೆ BJP ಗೌರ್ಮೆಂಟಲ್ಲೂ ಕೂಡ ನಾನು ಶಾಸಕನಾಗಿದ್ದೆ. BJP ಸರ್ಕಾರ ಇದ್ದಾಗ ನಾನು ಶಾಸಕನಾಗಿದ್ದೆ. ಅವತ್ತು ಅವರು ಕಾಂಗ್ರೆಸ್ನ ಶಾಸಕರು ಇರೋ ಕಡೆ ದುಡ್ಡೇ ಕೊಡಲಿಲ್ಲ ನಮಗೆ. ಸುಮಾರು ಕೆಲಸಗಳು ರಸ್ತೆಗಳೆಲ್ಲ ಹಾಳಾಗೋಗಿದೆ. ಅದರಿಂದ ನಾನು ನಮ್ಮ ನಾಯಕರೆಲ್ಲ CLP ಪ್ರಸ್ತಾಪ ಮಾಡಿದ್ದೀನಿ ಅದನ್ನಷ್ಟೇ. ಆ ರೀತಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಬೊಬ್ಬೆ ಹಾಕಿದ್ರು. ಇವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯನ್ನು ಪಕ್ಕದ ಆಂಧ್ರ ತೆಲಂಗಾಣದಲ್ಲೂ ಕೂಡ ಅನುಷ್ಠಾನ ಮಾಡಿದ್ರು. ಆದರೆ ತೆಲಂಗಾಣ ರಾಜ್ಯದ ಪರಿಸ್ಥಿತಿ ಏನಾಗಿದೆ? ಅಲ್ಲಿನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಅಲ್ಲಿನ ಮುಖ್ಯಮಂತ್ರಿಗಳು ಸದನದಲ್ಲೂ ಕೂಡ ಹೇಳಿದ್ದಾರೆ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಇಂದ ತೆಲಂಗಾಣದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಾನು ನೀರಾವರಿ ಯೋಜನೆಗಳು ಎಷ್ಟು ಹಣ ಕೊಡಬೇಕು ಎಲ್ಲವೂ ಆಮೇಲೆ ಚರ್ಚೆ ಮಾಡ್ತಾನೆ. ಆದರೆ ಸಣ್ಣ ವಿಚಾರ ಹೇಳ್ತೇನೆ. ಮಂಡ್ಯದಲ್ಲಿ ಕಳೆದ 8 ತಿಂಗಳುಗಳಿಂದ ಸ್ವಾತಂತ್ರ್ಯ ಹೋರಾಟಗಾರರಿಗೆ
ಪಿಂಚಣಿಯನ್ನು ಗೌರವಧನವನ್ನು ಕೊಡದೇ ಇರತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.